ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ನಮಃ ಸೂರ್ಯಃ ಪಿತಾಮಹೋ ವ್ಯಾಸಃ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ಮುನಿರಂಗಿರಾಃ ಲೋಮಶಃ ಪೌರುಷಶ್ಚೈವ ಚವನೋ ಜವನೋ ಭೃಗುಃ ಶೌನಕೋಷ್ಟಾದಶಶ್ಚೇತಿ ಜ್ಯೋತಿಷ್ಶಾಸ್ತ್ರಪ್ರವರ್ತಕಾಃ. ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರೇ, ಭಗವಂತನ ಅನುಕೂಲ ಅನುಗ್ರಹದಿಂದ ಎಲ್ಲರಿಗೂ ಕೂಡ ಮಂಗಲವಾಗಲಿ. ಪ್ರಿಯ ವೀಕ್ಷಕರೊಬ್ಬರು ಒಂದು ಪ್ರಶ್ನೆ ಕೇಳಿದ್ದಾರೆ. ಸ್ವಾಮಿ, ಮನೆಯಲ್ಲಿ ಒಬ್ಬರಿಗೆ ತಪ್ಪಿದ್ರೆ ಒಬ್ಬರಿಗೆ ಹೀಗೆ ಜ್ವರ ಬರ್ತಾ ಇದೆ, ಇದಕ್ಕೆ ಏನು ಮಾಡಿದ್ರೆ ಒಂದು ಸುಲಭವಾಗಿ ಪರಿಹಾರ ಆಗಬಹುದು? ಯಾಕಂದರೆ ಏನೇ ಆದರೂ ಕೂಡ ಚಿಕಿತ್ಸಾಂ ಮದೇತಿ ಎಂಬುದಾಗಿ ಹೇಳ್ತಾರೆ. ಆಸ್ಪತ್ರೆಗೆ ತೋರಿಸ್ತೇವೆ, ಔಷಧಿ ಉಪಚಾರಗಳನ್ನು ಮಾಡಿಸ್ತೇವೆ, ಮಾಡಿಸ ಅನಂತರದಲ್ಲಿ ಪುನಃ ಕಡಿಮೆ ಆಗುತ್ತೆ, ಇನ್ನೊಬ್ಬರಿಗೆ ಮತ್ತೆ ಪುನಃ ಜ್ವರ ಶುರುವಾಗುತ್ತೆ. ಏನು ಮಾಡಬಹುದು, ಸುಲಭವಾದಂಥ ಪರಿಹಾರ ಹೇಳಿ ಎಂಬಂತಹ ವಿಷಯಗಳನ್ನು ಒಂದು ಕಾಮೆಂಟ್ ಮಾಡಿ ಕೇಳಿದ್ದಾರೆ. ಅದಕ್ಕೆ ಇವತ್ತಿನ ಇದು ವಿಡಿಯೋ. ಯಾಕಂದರೆ ಪ್ರತಿಯೊಬ್ಬರಿಗೂ ಕೂಡ ವಾತ ಪಿತ್ತ ಕಫ ಇದು ಮೂರು ನಮ್ಮ ಶರೀರದಲ್ಲಿ ಇದ್ದೇ ಇರುತ್ತೆ. ಈ ಶರೀರದ ಪ್ರಕೃತಿ ಮೇಲೆ ಒಂದು ಒಳ್ಳೆಯದು ಒಂದು ಕೆಟ್ಟದ್ದು ವಾತಾವರಣದಲ್ಲಿ ಆದಾಗ ಅನಾರೋಗ್ಯ ಪ್ರತಿಯೊಂದು ಶರೀರಕ್ಕೂ ಕೂಡ ಆಗಲೇಬೇಕಾದಂಥದ್ದು. ಹಾಗಾಗಿ ಈ ಜ್ವರ ಬರ್ತಾ ಇದ್ದರೆ ಜ್ವರದಲ್ಲಿ ಅನೇಕ ವಿಧಿಗಳನ್ನು ಪುರಾಣಗಳಲ್ಲಿ ಅಥವಾ ಅನೇಕ ಆಯುರ್ವೇದಿಕ ಚಿಕಿತ್ಸೆ ಕೊಡುವಂತಹ ಒಂದು ವಿಧಿಗಳಲ್ಲೆಲ್ಲ ಹೇಳಿದ್ದಾರೆ. ಏಕಾಹಿಕ, ದ್ವ್ಯಾಹಿಕ, ತ್ರ್ಯಾಹಿಕ, ಚಾತುರ್ಥಿಕ, ಪಕ್ಷಜ್ವರ, ಸನ್ನಿಪಾತ ಜ್ವರ, ಹೀಗೆಲ್ಲ ಜ್ವರಗಳ ಬಗ್ಗೆ ಹೇಳಿದ್ದಾರೆ. ಒಂದು ದಿವಸ ಬರುವಂಥ ಜ್ವರ, 3 ದಿವಸ ಬರುವಂಥ ಜ್ವರ, ಹಾಗೆ ಪಕ್ಷಜ್ವರ 15 ದಿವಸಗಟ್ಟಲೆ ಜ್ವರ ಬರುತ್ತಂತೆ. ಹೀಗೆಲ್ಲ ಬೇರೆ ಬೇರೆ ಜ್ವರಗಳನ್ನೆಲ್ಲ ಹೇಳಿದ್ದಾರೆ. ಇಂತಹ ಜ್ವರ ನಿವೃತ್ತಿ ಹೇಗೆ? ಯಾಕಂದರೆ ಮನುಷ್ಯ ಅಂದ ತಕ್ಷಣವೇ ಒಂದಲ್ಲ ಒಂದು ಸಮಸ್ಯೆಗಳು ಬಂದೇ ಬರುತ್ತೆ. ಹಾಗಾಗಿ ಕೆಲವೊಂದು ಆ ರೋಗ ಅಥವಾ ಯಾವ ಒಂದು ತೊಂದರೆ ನೋಡಿ ಅದಕ್ಕೆ ತಕ್ಕಂತೆ ಚಿಕಿತ್ಸೆ ಮಾಡುವಂಥದ್ದು ಒಂದು ಅತ್ಯಂತ ಉತ್ತಮವಾದಂಥ ಒಂದು ಅಂಶ. ಯಾಕಂದರೆ ಎಷ್ಟು ಡಿಗ್ರಿ ಜ್ವರ ಬಂದಿದೆ ನೋಡೋದು ಚಿಕಿತ್ಸೆ ಮಾಡೋದು ಒಳ್ಳೆಯದೇ. ಹಾಗಿದ್ದಾಗೂ ಕೂಡ ಒಂದಷ್ಟು ನಾವು ಭಗವಂತನನ್ನು ನಂಬಿಕೊಂಡು ಪೂಜೆ ಪುನಸ್ಕಾರಗಳನ್ನು ಆರಾಧನೆ ಮಾಡುವಂಥದ್ದು ಕೂಡ ನಮ್ಮ ಹಿಂದಿನನ್ನು ಕೂಡ ನಡೆದು ಬಂದಂತಹ ಒಂದು ದಾರಿ. ಯಾಕಂದರೆ ಏನೇ ಆದರೂ ಕೂಡ ವೈದ್ಯೋ ನಾರಾಯಣೋ ಹರಿಹಿ, ಆ ಭಗವಂತನೇ ವಿಷ್ಣುವೇ ಎಲ್ಲ ಕಡೆಗೂ ಕೂಡ ವೈದ್ಯೇಶ್ವರ ವೈದ್ಯನಾಥ ಅಲ್ವ. ಹಾಗಾಗಿ ಅಂಥ ಭಗವನ್ ನಾಮಸ್ಮರಣೆ, ಭಗವಂತನ ಜಪ ಅನುಷ್ಠಾನಗಳನ್ನು ಈ ವಿಡಿಯೋದಲ್ಲಿ ಹೇಳುವಂಥದ್ದು. ನೋಡಿ, ಜ್ವರ ಬಂದ ತಕ್ಷಣವೇ ನಾವು ಏನು ಮಾಡಬೇಕು ಅಂತಂದರೆ ಅದರ ಲಘು ಗುರುವನ್ನು ನೋಡ್ಕೊಳ್ಬೇಕು. ನೋಡಿ, ಎಷ್ಟೋ ಸಲ ಎಲ್ಲ ಒಂದು ಕಡೆಗೆ ನಾವು ಹೋಗಿರ್ತೇವೆ, ಮನಸ್ಸು ಹೆದರಿರುತ್ತೆ, ಬೆಚ್ಚುತ್ತೇವೆ ಅಂಥೇಳಿ ಹೇಳ್ತೇವೆ. ಅಂತಹದ್ರಿಂದನೂ ಕೂಡ ಜ್ವರ ಬರುವಂಥ ಸಾಧ್ಯತೆಗಳಿರುತ್ತೆ. ಕೆಲವೊಂದು ಸಲ ಆಹಾರದ ವಿಷಯದಲ್ಲೂ ಕೂಡ ವ್ಯತ್ಯಾಸಗಳಾಗುತ್ತೆ. ಅನಂತರದಲ್ಲಿ ಶರೀರದಲ್ಲಿ ಬಹಳ ಒತ್ತಡಗಳು ಉಂಟಾದಾಗೂ ಜ್ವರ ಬರುತ್ತೆ, ರಕ್ತದಲ್ಲಿ ಸಮಸ್ಯೆ ಆದಾಗೂ ಜ್ವರ ಬರುತ್ತೆ. ಹೀಗೆ ಆ ಜ್ವರದ ಬರುವಂತಹ ದಾರಿಗಳು ನೂರಾರು ಇರುತ್ತದೆ. ಆದರೆ ಅದು ಕಡಿಮೆ ಮಾಡಿಕೊಳ್ಬೇಕು ಅಂತಂದರೆ ಬಹಳ ಕಷ್ಟ, ಅದು ಅಷ್ಟು ಸುಲಭವಾಗಿ ಹೋಗುವುದಿಲ್ಲ. ಅದು ನಮಗೆ ಹೊರಗೆ ಗೊತ್ತಾಗ್ತದೆಯೋ ಇಲ್ಲ, ಒಳಗಡೆಗೆ ಜ್ವರ ಇರುವಂಥದ್ದು ಬಹಳ ರೀತಿಯಾಗಿ ಇರ್ತದೆ. ಅದು ಬಹಳ ಜನಕ್ಕೆ ನಾವು ನೋಡ್ತಾ ಇರ್ತೇವೆ. ಹಾಗಾಗಿ ಜ್ವರ ಬರುವಂಥವರು ಇರುವಂಥವರು ಅಥವಾ ನಿಮ್ಮ ಮನೆಯಲ್ಲಿ ಇಂತಹ ಸಮಸ್ಯೆಗಳಿದ್ದಂಥವರು ವಿಡಿಯೋ ಕೊನೆಯವರೆಗೂ ಕೂಡ ನೋಡ್ತಾ ಇರಿ. ನಿಮಗೆ ಪದೇ ಪದೇ ಜ್ವರ ಬರ್ತಾ ಇದ್ದರೆ ಏನು ಮಾಡಬೇಕು? ಒಂದನೇದಾಗಿ ಇದಕ್ಕೆ ನಮ್ಮಲ್ಲಿ ಒಂದು ವಿಶೇಷವಾದಂಥ ಒಂದು ಸ್ತೋತ್ರ ಇದೆ. ಆ ಸ್ತೋತ್ರ ಯಾವುದಪ್ಪ ಅಂತಂದರೆ ವಿಶೇಷವಾಗಿ ಈ ಮಂತ್ರಗಳನ್ನು ಪಠನೆ ಮಾಡುವಂಥದ್ದು. ಅದಕ್ಕೆ ನಮ್ಮಲ್ಲಿ ವಿಭೂತಿ ಹಚ್ಕೊಳ್ಳುವಂಥದ್ದು, ಭಸ್ಮ ಹಚ್ಕೊಳ್ಳುವಂಥದ್ದು. ಭಸ್ಮ ಹಚ್ಚಿಕೊಂಡಾಗ ಏನಾಗುತ್ತೆ, ಯಾವುದೇ ರೀತಿಯಾದಂಥ ಹೆದರಿಕೆಗಳು, ಕೆಟ್ಟ ಕನಸುಗಳು ಏನೂ ಬೀಳುವುದಿಲ್ಲ ಹೇಳುವಂಥದ್ದು. ಹಾಗಾಗಿ ಪ್ರತಿನಿತ್ಯವೂ ಕೂಡ ಆ ಮೃತ್ಯುಂಜಯನನ್ನು ಪ್ರಾರ್ಥನೆ ಮಾಡಿಕೊಂಡು ಭಸ್ಮ ಧಾರಣೆ ಮಾಡುವಂಥದ್ದು ಬಹಳ ಉತ್ತಮವಾದಂಥದ್ದು. ಹಾಗಾಗಿ ಬೆಳಗ್ಗೆ ಅಥವಾ ಸಂಧ್ಯಾಕಾಲದಲ್ಲಿ ಭಸ್ಮ ಹಚ್ಕೊಳ್ಬೇಕು ಎಂಬುದಾಗಿ ನಮ್ಮ ಶಾಸ್ತ್ರಗಳಲ್ಲಿ ಉಲ್ಲೇಖ ಇದೆ. ಶಿವನ ಅನುಗ್ರಹವಾಗುತ್ತೆ ಮತ್ತು ಯಾವುದೇ ರೀತಿಯಾದಂಥ ಕೆಟ್ಟ ರೀತಿಯಾದಂಥ ದುಸ್ವಪ್ನಗಳು ಕೂಡ ಬೀಳುವುದಿಲ್ಲ ಹೇಳುವುದಾಗಿ. ಹಾಗಾಗಿ ಒಂದು ಇಂದ್ರಾಕ್ಷಿ ಸ್ತೋತ್ರ ಅಂಥೇಳಿದೆ, ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿಕೆ ಗೊತ್ತಾಗುತ್ತೆ. ಇಂದ್ರಾಕ್ಷಿ ಸ್ತೋತ್ರ ಅಂಥೇಳಿ, ಈ ಇಂದ್ರಾಕ್ಷಿ ಸ್ತೋತ್ರವನ್ನು ಬಹಳ ದೊಡ್ಡದಾಗಿದೆ ಇದು. ಇದನ್ನು ನೀವು ಏನು ಮಾಡಬೇಕು ಅಂತಂದರೆ ಡೌನ್ಲೋಡ್ ಮಾಡಿ ಕೇಳಿ, 1 ಸಲ 2 ಸಲ ನೀವು ಸರಿಯಾಗಿ ಅದನ್ನು ಉಚ್ಚಾರ ಮಾಡಲಿಕ್ಕೆ ಕಲ್ತ್ಕೊಳ್ಳಿ. ಅದು ಆಗಲಿಲ್ಲ ಅಂತ ಆದರೆ ಈ ಮಂತ್ರವನ್ನು ನೋಡಿ, ಒಂದು 21 ದಿವಸ ಇದನ್ನು ಸಂಧ್ಯಾಕಾಲದಲ್ಲಿ ಪಠನೆ ಮಾಡಿ. ಭಸ್ಮಾಜುಧಾಜ ವಿದ್ಮಹೇ ರಕ್ತನೇತ್ರಾಜ ಧೀಮಹಿ ತನ್ನೋ ಜ್ವರಹರಃ ಪ್ರಚೋದಯಾತ್ ಅಂತ ನೀವು ಸ್ಕ್ರೀನಲ್ಲೂ ಕಾಣ್ತೀರಿ, ಹಾಗೆ ಡಿಸ್ಕ್ರಿಪ್ಷನಲ್ಲೂ ಕೂಡ ಬರೆದು ಹಾಕೋಣ. ಈ ಮಂತ್ರಗಳನ್ನು ನೀವು ಒಂದು 108 ಬಾರಿ ಪ್ರತಿನಿತ್ಯವೂ ಕೂಡ ನೀವು ಮಾಡಿ, ಹಾಗೆ ಭಸ್ಮವನ್ನು ಇಟ್ಕೊಂಡು ಹೀಗೆ ಅಭಿಮಂತ್ರಣೆ ಮಾಡಿ, ಪ್ರತಿಯೊಬ್ಬರೂ ಕೂಡ ಮಾಡಬಹುದು. ಮಾಡಿ ಅನಂತರದಲ್ಲಿ ಹಣೆಗೆ ಹಚ್ಕೊಳ್ಳುವಂತಹ ಒಂದು ಪ್ರಯತ್ನ ಮಾಡಿ. ಇದಕ್ಕೆ ಒಂದು ಜ್ವರಹರ ಮಂತ್ರ ಅಂಥೇಳಿ ಹೇಳ್ತೇವೆ. ಹಾಗೆ ಅನಂತರದಲ್ಲಿ
ಇನ್ನು ಮುಂದುವರೆದು ನೀವೇನು ಮಾಡಬೇಕಪ್ಪ ಅಂತಂದರೆ ಎಷ್ಟು ಸಾಧ್ಯ ಆಗುತ್ತೋ ದೃಷ್ಟಿಯಿಂದನೂ ಕೆಲವೊಂದು ಸಲ ಜ್ವರ ಬರುವ ಸಾಧ್ಯತೆಗಳಿರುತ್ತೆ. ಹಾಗೆ ನಮಗೆ ಹಿಂದೆ ಒಂದು ಸಲ ದೃಷ್ಟಿ ಬಿದ್ದರೆ ಯಾವ ತರಹ ಪರಿಹಾರ ಮಾಡಬೇಕು ಅಂಥೇಳಿ ಹಿಂದೆ ಸುಮಾರು ಒಂದು 150 ಎಪಿಸೋಡ್ ಹಿಂದೆ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೇನೆ. ಅದನ್ನು ಕೂಡ ನೀವು ಗಮನಿಸಿ. ಯಾಕಂದರೆ ಅನೇಕ ಕಾರಣದಿಂದ ಜ್ವರ ಬರುತ್ತೆ, ಒಬ್ಬೊಬ್ಬರ ವ್ಯಕ್ತಿಗಳಿಗೆ ಒಂದೊಂದು ಥರ ಬರುತ್ತೆ. ಹಾಗಾಗಿ ಆ ಜ್ವರಕ್ಕೆ ಬಹಳ ಮುಖ್ಯವಾದಂಥ ಪರಿಹಾರ ಒಂದು ಇಂದಾಕ್ಷಿ ಸ್ತೋತ್ರ, ಹಾಗೆ ಎರಡನೇದಾಗಿ ಬಹಳ ಮುಖ್ಯವಾಗಿ ಈ ಭಸ್ಮಾಯುಧಾರ ವಿದ್ಮ ಹೇಳುವಂತಹ ಗಾಯತ್ರಿ ಮಂತ್ರ, ಇದು ಎರಡನ್ನು ಪಠನೆ ಮಾಡಿಕೊಳ್ಳಿ. ಮತ್ತು ನೀವು ಮನ್ಕೊಳ್ಳುವಾಗ ಈಶ್ವರನನ್ನು ಭಕ್ತಿಯಿಂದ ಸ್ಮರಣೆ ಮಾಡಿಕೊಂಡು ನೀವು ಓಂ ನಮಃ ಶಿವಾಯ ಹೇಳುವಂತಹ ಪಂಚಾಕ್ಷರಿ ಜಪ ಮಾಡುವಂಥದ್ದು ಅಥವಾ ಶಿವನನ್ನು ಯಾವುದಾದ್ರು ನಾಮಸ್ಮರಣೆ ಮಾಡುವಂಥದ್ದು ಅದನ್ನು ಮಾಡಿಕೊಂಡು ಮನ್ಕೊಳ್ಳುವಂತಹ ಒಂದು ಪ್ರಯತ್ನ ಮಾಡಿ. ಜೀವನದಲ್ಲಿ ಸಾಧ್ಯವಾದ ಮಟ್ಟಿಗೆ ದೈವಾನುಗ್ರಹದಿಂದ ಈ ಜ್ವರ ಬರುವಂಥದ್ದು, ಚಿಂತೆ ಆಗುವಂಥದ್ದು ಎಲ್ಲ ಕಡಿಮೆ ಆಗುತ್ತೆ. ಆದಷ್ಟು ನಾವು ಮಂತ್ರಗಳನ್ನು ಪಠನೆ ಮಾಡ್ತಾ ಹೋದಂತೆ ಮನನಾತ್ರಾಲತೈತಿ ಮಂತ್ರ, ಈ ಮಂತ್ರಗಳೆಲ್ಲ ಏನು ಮಾಡುತ್ತೆ, ನಮ್ಮನ್ನು ರಕ್ಷಣೆ ಮಾಡುತ್ತೆ, ನಮ್ಮನ್ನು ಒಳ್ಳೆಯ ಕೆಲಸದ ಕಡೆ ಕರ್ಕೊಂಡು ಹೋಗುತ್ತೆ, ನಮಗೆ ಒಳ್ಳೆಯದಾಗುವ ಹಾಗೆ ಆ ಮಂತ್ರಗಳೆಲ್ಲ ಮಾಡುತ್ತೆ. ಯಾಕಂದರೆ ಮಂತ್ರಗಳ ಬಹಳ ಮುಖ್ಯವಾದಂಥ ಉದ್ದೇಶ ಯಾರು ಅದನ್ನು ಪಠನೆ ಮಾಡ್ತಾರೋ ಅಂಥವರ ರಕ್ಷಣೆ ಮಾಡುವಂಥದ್ದು ಬಹಳ ಮುಖ್ಯವಾದಂಥ ಮಂತ್ರ ದೇವತೆಗಳ ಕೆಲಸ. ಹಾಗಾಗಿ ಶ್ರದ್ಧೆಯಿಂದ ಮಾಡಬೇಕಷ್ಟೇ. ನಾವು ಮಾಡಿದ್ರೆ ಮಾಡಿ ಅನುಭವದ ಪೂರ್ವಕವಾಗಿ ನೋಡಬೇಕು. ಒಂದು ದಿವಸ ಮಾಡಾಯಿತು, 2 ದಿವಸ ಮಾಡಾಯಿತು, ಆಗಿಲ್ಲ ಹೇಳುವಂಥದ್ದಲ್ಲ. ಪದೇ ಪದೇ ನಾವು ಅದನ್ನು ಮಾಡ್ತಾ ಇದ್ದಾಗ ನಮಗೆ ಆ ಮಂತ್ರ ದೇವತೆಗಳು ಅನುಗ್ರಹ ಮಾಡ್ತಾರೆ. ಹಾಗಾಗಿ ಒಂದು 21 ದಿವಸ ಒಂದು 2 ಸಲ 3 ಸಲ ಹೀಗೆ ಮಾಡಿ ಅಂಥೇಳಿ ಹೇಳಿದೆ. ಹಾಗೆ ಮಾಡಿದಾಗ ಮಾತ್ರ ದೇವತಾನುಗ್ರಹ ಆಗುತ್ತೆ. 1-2 ದಿವಸಕ್ಕೆಲ್ಲ ಈ ನಮ್ಮ ಕರ್ಮ ಫಲ ತೊಳೆದು ಹೋಗುವುದಿಲ್ಲ. 1-2 ದಿವಸ ಯಾವುದೋ ಒಂದು ಸಲ ಮಂತ್ರ ಹೇಳಿದ್ಬಿಟ್ಟೆ ಪಠನೆ ಮಾಡಿದೆ ಅಂತಂದರೆ ಈ ಕರ್ಮದ ಫಲ ಸುಲಭವಾಗಿ ಗಳಿಸ್ಲಿಕ್ಕೆ ಆಗುವುದಿಲ್ಲ. ಹಾಗಾಗಿ ಆ ಭಗವಂತನನ್ನು ನಿರಂತರವಾಗಿ ನಾವು ಆರಾಧನೆ ಮಾಡಿದಾಗ, ನಿರಂತರವಾಗಿ ಅವನನ್ನು ಪಠನೆ ಮಾಡಿದಾಗ ಸುಲಭವಾಗಿ ಭಗವಂತ ಅನುಗ್ರಹ ಮಾಡ್ತಾನೆ. ಹಾಗಾಗಿ ನೀವು ಕೂಡ ಅದನ್ನು ಪಠನೆ ಮಾಡಿ. ನಿಮಗೆ ತೊಂದರೆ ಇದ್ದಂತಹ ತೊಂದರೆ ಪರಿಹಾರ ಆಗಲಿ. ನಿಮ್ಮಲ್ಲೂ ಏನಾದರೂ ಕೂಡ ಸಮಸ್ಯೆಗಳಿದ್ದರೆ ಒಂದು ಕಾಮೆಂಟ್ ಮಾಡಿ, ಅದಕ್ಕೇನಾದರೂ ಸುಲಭವಾದಂಥ ಪರಿಹಾರಗಳು ನಮಗೆ ಗೊತ್ತಿರುವಂತಹ ಹಿತಮಿತಿಯಲ್ಲಿ ಹೇಳುವಂತಹ ಪ್ರಯತ್ನ ಮಾಡೋಣ. ಯಾರು ಸಬ್ಸ್ಕ್ರೈಬ್ ಮಾಡಿರುವಂಥವ್ರು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕನ್ನು ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ.